ಇಂದು ಆಷಾಢ ಮಾಸದ ಕೊನೆಯ ಶುಕ್ರವಾರ ಹಿನ್ನೆಲೆ ಲಕ್ಷ್ಮಿ ಅವತಾರವನ್ನು ತಾಳಿದಂತಹ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತಗಣ ಹರಿದು ಬರ್ತಾ ಇದೆ. ಇನ್ನು ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿರುವಂಥದ್ದು. ಇಂದು ಆಷಾಢ ಮಾಸದ ಕೊನೆಯ ಶುಕ್ರವಾರ, ಹಾಗಾಗಿ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥದ್ದು. ಲಕ್ಷ್ಮಿ ಅವತಾರವನ್ನು ತಾಳಿದೆ ಚಾಮುಂಡೇಶ್ವರಿ. ಅಂದರೆ ಈ ಬಾರಿ ಏನು ಕೊನೆಯ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿ ಅವತಾರದಲ್ಲಿ ಅಲಂಕಾರವನ್ನು ಮಾಡಿರುವಂಥದ್ದು. ಚಾಮುಂಡಿ ಬೆಟ್ಟಕ್ಕೆ ಭಕ್ತಗಣ ಹರಿದು ಬರ್ತಾ ಇದೆ. ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿರುವಂಥದ್ದು. ವಿವಿಧ ಬಗೆಯ ಹೂಗಳಿಂದ ಪುಷ್ಪಾಲಂಕಾರವನ್ನ ಮಾಡಲಾಗಿದೆ. ಮಹಾಲಕ್ಷ್ಮಿ ಅಲಂಕಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ. ನೀಲಿ ಬಣ್ಣದ ಸೀರೆಯಲ್ಲಿ ಭಕ್ತರಿಗೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ನೀಡ್ತಾ ಇರುವಂಥದ್ದು. ಬೆಳಗ್ಗೆ 3 ಗಂಟೆಯಿಂದಲೇ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಮಹಾಮಂಗಳಾರತಿ ಇವೆಲ್ಲ ನಡೆಯುವಂಥದ್ದು. ಬೆಳಗ್ಗೆ 5:30ರಿಂದ ಭಕ್ತರಿಗೆ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗಿದೆ. ನಾನಾ ಭಾಗದಿಂದ ತಾಯಿಯ ದರ್ಶನವನ್ನು ಪಡೆಯಲು ಭಕ್ತಾದಿಗಳು ಬರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನ ಪಡೆಯುವಂಥದ್ದು. ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ನಿರ್ಬಂಧವನ್ನ ಮಾಡಲಾಗಿದೆ. ವಿವಿಐಪಿಗೆ ಬೆಳಗ್ಗೆ 6ರಿಂದ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. 10 ಗಂಟೆ ನಂತರ 2,000 ರೂಪಾಯಿ ಟಿಕೆಟ್ ಮತ್ತು ಕ್ಯೂನಲ್ಲಿ ನಿಂತು ದರ್ಶನವನ್ನು ಮಾಡಬೇಕಾಗತ್ತೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರ ಒಂದು ಸಂಭ್ರಮ ಮನೆ ಮಾಡಿದೆ. ಇಂದು ಕೊನೆಯ ಆಷಾಢ ಶುಕ್ರವಾರ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಜನವೋ ಜನ, ಅಂದರೆ ತಾಯಿಯ ದರ್ಶನ ಮಾಡಲಿಕ್ಕೆ ಬಂದಿರುವಂಥದ್ದು. ಲಕ್ಷ್ಮಿ ಅವತಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇರುವಂಥದ್ದು. ನೀಲಿ ಬಣ್ಣದ ಸೀರೆಯಲ್ಲಿ ತಾಯಿಯನ್ನು ನೋಡಲು ಭಕ್ತಾದಿಗಳು ಕ್ಯೂನಲ್ಲಿ ನಿಂತಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇದು ಕೊನೆಯ ಆಷಾಢ ಶುಕ್ರವಾರ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆದುಕೊಳ್ತಾ ಇರುವಂಥದ್ದು. ನೀಲಿ ಬಣ್ಣದ ಸೀರೆಯಲ್ಲಿ ತಾಯಿ ಮಹಾಲಕ್ಷ್ಮಿ ಅವತಾರದಲ್ಲಿರುವಂಥದ್ದು. ಅಂದರೆ ಮಹಾಲಕ್ಷ್ಮಿಯ ಅಲಂಕಾರವನ್ನು ಮಾಡಲಾಗಿದೆ. ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತಾ ಇರುವಂಥದ್ದು. ದೇವಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ದೇವಾಲಯದಲ್ಲಿ ದೂರದ ಊರುಗಳಿಂದ ತಾಯಿಯ ದರ್ಶನವನ್ನು ಪಡೆಯಲು ಭಕ್ತಾದಿಗಳು ಬರುವಂಥದ್ದು ನೀವು ನೋಡ್ತಾ ಇರಬಹುದು. ಬಣ್ಣ ಬಣ್ಣದ ಹೂಗಳಿಂದ ದೇವಾಲಯವನ್ನು ಅಲಂಕಾರ ಮಾಡಲಾಗಿದೆ. ಇಲ್ಲಿ ಇನ್ನು ಬೆಳಗ್ಗೆ 5:30ರಿಂದ ಭಕ್ತಾದಿಗಳಿಗೆ ಚಾಮುಂಡೇಶ್ವರಿಯ ದರ್ಶನಕ್ಕೆ ಒಂದು ಅವಕಾಶ ಇರುವಂಥದ್ದು. ತಾಯಿಯ ದರ್ಶನ ಪಡೆಯಲು ದೂರದ ಊರುಗಳಿಂದ ಭಕ್ತಾದಿಗಳು ಬರುವಂಥದ್ದು ನೋಡ್ತಾ ಇರಬಹುದು. ಇಲ್ಲಿ ನೀಲಿ ಬಣ್ಣದ ಸೀರೆಯಲ್ಲಿ ತಾಯಿ ಕಂಗೊಳಿಸ್ತಾ ಇರುವಂಥದ್ದು. ತಾಯಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರ ಹರಿದು ಬರ್ತಿದೆ. ಆಷಾಢ ಕೊನೆಯ ಶುಕ್ರವಾರ ಪ್ರತಿ ವರ್ಷದಂತೆ ನಾವು ತಾಯಿ ದರ್ಶನವನ್ನು ಮಾಡಿದ್ದೀವಿ. ರಾಜ್ಯದಲ್ಲಿ ಬರಗಾಲ ಇದೆ. ಒಂದೇ ಖುಷಿಯ ಸಂಗತಿ ಅಂದರೆ ನಮ್ಮ ಕಾವೇರಿ ತುಂಬ್ತಾ ಇದ್ದಾಳೆ. ಇದೇ ಪರಿಸ್ಥಿತಿ, ಇದೇ ಮಳೆ ರಾಜ್ಯದ ಎಲ್ಲ ಕಡೆ ಬರಲಿ, ರಾಜ್ಯದ ಬರಗಾಲ ದೂರ ಆಗಲಿ. ತಾಯಿ ಚಾಮುಂಡೇಶ್ವರಿ ನಮ್ಮ ನಾಡ ದೇವತೆ, ನಾಡಿಗೆ ಅವಳು ಹರಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದ್ದೀವಿ. ತುಂಬ ಖುಷಿಯಾಗುತ್ತೆ ತಾಯಿಯನ್ನು ಕಂಡಾಗ. ಅವಳು ರಾಜ್ಯದ ಮತ್ತು ದೇಶದ ರಕ್ಷಣೆಯನ್ನು ಮಾಡಬೇಕು. ನಮ್ಮದು ಒಂದೇ ಇದೆ, ಈ ದೇಶ ರಕ್ಷಣೆ ಆಗಬೇಕು. ದೇಶದಲ್ಲಿ ಕಲೆ, ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ವಿಚಾರ ಉಳಿಬೇಕು. ನಮ್ಮ ಮಠ, ನಮ್ಮ ಮಂದಿರ, ನಮ್ಮ ದೇವಸ್ಥಾನದ ಆಚಾರ ವಿಚಾರಗಳು ಉಳಿಬೇಕು ಅಂದರೆ ಇದಕ್ಕೆ ಪೂರಕವಾಗಿರುವಂಥ ದೊರೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದೆ ಮಹಾರಾಜರಿದ್ದರು, ಇವತ್ತು ಒಂದು ಚುನಾಯಿತ ಸರ್ಕಾರ ಇದೆ. ದೇವರು ಅವರಿಗೆ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಷಾಢ ಶುಕ್ರವಾರ ದಿನ ಬಂದು ಮೈಸೂರಿನ ಚಾಮುಂಡೇಶ್ವರಿಯ ಪೂಜೆ ಮಾಡಿ ಅವಳ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ.